ಸತ್ಯ ಇರೋದೇ ಬೇರೆ. ಈ ಹುಡುಗಿಗೆ ತಲೆ ಬೇರೆ ಸರಿ ಇಲ್ಲ, ನಾನು ಅದೇ ಬೈತೀನಿ, ನೀ ತಲೆಗೆ ತೊಗಿತೀಯ ಅಂತ. ಆ ಮನುಷ್ಯ ಹಂಗೆ ಅಂತ ಗೊತ್ತಿದ ಮೇಲೂ ನೀನು ಹಂಗೆ ಕಳ್ಸಿದ್ಯಲ್ಲ ನೀನು ಅಂತ. ಅದಾದ್ಮೇಲೆ ನನ್ನ ಜೊತೆ ಬಂದು ಗಲಾಟೆ ಆಯ್ತು, ನನ್ನ ಅದಾಯ್ತು. ಆ ಟೈಮಲ್ಲಿ ನನಗೆ ಬಂದು ಆಂಟಿ ನಾನು ಇದ್ದೀನಿ ನಿಮ್ ಜೊತೆ, ಬೇಜಾರು ಮಾಡಬೇಡಿ ಅಂತ ನನ್ನ ಜೊತೆ ನಿಲ್ಲೋದ, ನನ್ನ ಜೊತೆ ಗಲಾಟೆ ಮಾಡೋದು. ಕೊನೆ ಮಾತು, ನೀನು ಎಲ್ಲಾ ಬಿಟ್ಟು ಬಂದು ಟ್ವೀಟ್ ಮಾಡಬೇಕು, ನಾನು ಇನ್ನು ಯಾವ ಸಿನಿಮಾನು ಮಾಡಲ್ಲ ಅಂತ ಹೇಳ್ಕೊಂಡು ಟ್ವೀಟ್ ಮಾಡ್ಬೇಕು. ಆಯ್ತು, ಅದೆಲ್ಲ ಆಯ್ತಾ, ಹೋಯ್ತು. ಚಿಕ್ಕ ಮಕ್ಕಳು ಏನೋ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಕೊಂಡು ದೊಡ್ಡವರು ಸುಮ್ಮನೆ ಇರ್ಬೇಕಾ ಬೇಡವಾ? ಇವರ ತಾಯಿ ಫೋನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ನನ್ನ ಹತ್ರ ಮಾತಾಡ್ಲಿಕ್ಕೆ ಇಲ್ಲ. ಇವರ ತಾಯಿದು ರಶ್ಮಿಕನಿಗೆ ಇವನೇ ಯಾವುದು ಮಾಡು ಅಮ್ಮನಿಗೆ ಮಾಡು. ಆಯ್ತು ಸರಿ ಅಪ್ಪ, ಗೊತ್ತಲ್ಲ ನಿಮ್ಗೆ ಅದು ಅಂತ ಹುಡುಗಿ ಏನಲ್ಲ ಪಾಪ. ಆಯ್ತಪ್ಪ, ನಿನ್ನ ಅಮ್ಮನ ಹತ್ರ ಮತ್ತೆ ನನಗೇನು ತೊಂದರೆ, ಮಾಡ್ತೀನಿ ಬಿಡು, ನಂದೇನು ಹೋಗಲ್ಲ. ಅವ್ರ ಅಮ್ಮ ಮಾಡಿದೇನು ಕೆಲಸ ಗೊತ್ತಾ? ನಿನ್ನ ಅಮ್ಮ ಬಂದು ನನಗೆ ಸಾರಿ ಹೇಳ್ಬೇಕು ಅಂತ. ಅಲ್ಲಲ್ಲ, ಇವ್ರಿಗೆ ಎಷ್ಟು ತಲೆ ಇರ್ಬೋದು ಅಂತ ನೋಡಿದ, ಅವ್ರಿಗೆ ಒಟ್ಟಿಗೆ ಮಾಡದ ಹೊಡೆದಿದ್ದು ನನ್ನ ಪುಣ್ಯ. ಅದು ಆಮೇಲೆ ಬಟ್ ಹೇಳ್ದು ನಾನು, ತಾಯಿ ಬಂದು ನಿಮ್ಮ ತಾಯಿನ ನಿಮ್ಮ ವಿತೌಟ್ ರೀಸನ್ ನಿಮ್ಮ ತಾಯಿನ ಬಂದು, ನಿಮ್ಮ ಗಂಡನ ತಾಯಿ ಬಂದು ಸಾರಿ ಕೇಳ್ಬೇಕು, ನೀವೇನ್ ಹೇಳ್ತೀರಾ? ಅವ್ರಿಗೆ ನಾವು ಬೆಳೆಸಿದ ನೋವು ಅವ್ರಿಗೆ ಇರೋದಿಲ್ಲ. ಅದು ನನಗೆಲ್ಲ 10 ಜನರಿಗೆ ಸಹಾಯ ಮಾಡಿ ಗೊತ್ತು ಹೊರತು ನನಗೆ ಸಾರಿ ಅಂತ ಹೇಳಿ ಎಲ್ಲ ನಾನು ಬದುಕಲೇ ಇಲ್ಲ. ನಾನು ಆ ತರ ತಪ್ಪು ಮಾಡ್ಕೊಂಡವಳೆ ಅಲ್ಲ. ಆಯ್ತಾ, ತಾಯಿದು ಡಿಮಾಂಡ್ ಆಯ್ತು, ಅಣ್ಣನ ಹೆಂಡತಿದು ಡಿಮಾಂಡ್ ಆಯ್ತು, ಎಲ್ಲ ಬಿಟ್ಟು ಬಂದು ಅಣ್ಣಂದು ಹೆಂಡತಿದು ಫೋನು, ಇವ್ರದ್ದು ತಾಯಿದು ಫೋನ್ ಎಲ್ಲ ಹೊರಗೆ ಎಲ್ಲ ಆಗಿ ಸೀನಿಗೆ ಒಳಗೆ ತುಂಬಾ ನಡೆದಿದೆ. ನಾನೊಂದು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಬಚಾವ್. ಕರ್ನಾಟಕನೇ ಹೇಳ್ತಾ ಇದೆ, ಅವಳು ಹೋಗುವಂತ ಸ್ಟೈಲಿಗೆ ನಮ್ಮ ಹುಡುಗಿ ಹೆಂಗ್ ಬೆಳೀತಾ ಇದ್ದಾಳೆ ಅಂತ ಹೇಳ್ಕೊಂಡು ಖುಷಿ ಪಡುವ ಟೈಮಲ್ಲಿ ಏನು ಕೆಲಸ ಇದ್ರು ಇದನ್ನ ನಾವು ಹೇಳ್ಬೇಕಾ? ನಮ್ಗೇನ್ ದರ್ದ ಆಯ್ತಾ? ಒಂದು ಎಲ್ಲ ಏನು ವಿಷಯ ಇದ್ರು ಇವನು ತಲೆ ಹಾಕೋದು. ನಾನು ಯಾವ ಗ್ಯಾರಂಟಿಯಲ್ಲಿ ಮದುವೆ ಮಾಡಿ ಕೊಡ್ಲಿ ಇವರಿಗೆ? ಒಂದು ಹೆಣ್ಮಗು ನಾನು ಕೊಡೋದು ಬೇಡವಾ ಅವರಿಗೆ? ಆ ಗ್ಯಾಂಡಿಗೆ ನಾನು ಕೊಡೋದು ಗಂಡನಿಗೆ, ಹುಡುಗನಿಗೆ ಕೊಡೋದು, ಇವ್ರ ಮ್ಯಾನೇಜರ್ಗೆ, ಇವ್ರ ಪ್ರೊಡ್ಯೂಸರ್ಗೆ ಅಲ್ಲ. ಏನು ಕೆಲಸ ಆಗ್ಬೇಕಾದ್ರೆ ಕೇಳ್ಬೇಕು ನಾನು. ನನಗೆ ಈಗ ಅದರ್ಧ ಇದಲ್ಲ, ಅವನ್ನ ಕೇಳ್ಕೊಳ್ಳಿ ಅಂತ. ಈ ಮನುಷ್ಯ ಯಾವ್ದು ಆಗೋದಿಲ್ಲ ಇವನಿಗೆ. ಕೊನೆ ಮಾತು, ನೀನು ಎಲ್ಲಾ ಬಿಟ್ಟು ಬಂದು ಟ್ವೀಟ್ ಮಾಡಬೇಕು, ನಾನು ಇನ್ನು ಯಾವ ಸಿನಿಮಾನು ಮಾಡಲ್ಲ ಅಂತ ಹೇಳ್ಕೊಂಡು ಟ್ವೀಟ್ ಮಾಡ್ಬೇಕು. ಏನಾಯ್ತು ಅಂತ ಹೇಳಿದ್ರೆ, ನಮ್ ರಿಲೀಸ್ 15 ಈ ಸೀನ್ ಹೊರಗೆ ಬಂದ ಮೇಲೆ ಏನಿದೆ ಅದ್ರಲ್ಲಿ ಅಷ್ಟು ಕೆಟ್ಟದ್ದು? ಆಯ್ತು ಈ ಸೀನ್ ಶೂಟ್ ಮಾಡುವಾಗ ನನ್ನ ಪರ್ಮಿಷನ್ ಕೇಳಿದ್ದಾರೆ. 5 ತರದಲ್ಲಿ ಶೂಟ್ ಮಾಡಿದ್ದಾರೆ. ಯಾಕೆಂದ್ರೆ ಯಾವ್ದು ಮ್ಯಾಚ್ ಆಗ್ತದೆ ಅದನ್ನ ಮಾತ್ರ ಹಾಕ್ಲಿಕ್ಕೆ ಆಗೋದು. ಇನ್ನು ಆ ಸೀನ್ ಪುನಃ ನಾವು ಹೋಗಿ ಅಲ್ಲಿ ಶೂಟ್ ಮಾಡ್ಲಿಕ್ಕೆ ಆಗಲ್ಲ. ಆ ತರ ಸೀನ್ ಶೂಟ್ ಮಾಡಿದ್ದಾರೆ. ಯಾಕೆಂದ್ರೆ ಈ ತರ ಕ್ಯಾರೆಕ್ಟರ್ ಸಿಕ್ಕಿದ ಮೇಲೆ ಅದು ಒಂದು ಸೀನ್ ನಾನು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಆ ಮೂವಿಗೆ ಒಂದು ಕಂಪ್ಲೀಷನ್ ಬರೋದಿಲ್ಲ. ಇಲ್ಲಿ ಆಗಿನ ಮಿಸ್ಟೇಕ್ ಏನಂತ ಹೇಳಿದ್ರೆ, ಓದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವ ಹಾಗೆ ಮೀಡಿಯಾದವರು ಮೋಸ್ಟ್ಲಿ ಯಾವ್ದೋ ಒಂದು ಟಿವಿ ಅವರು ಕೇಳಿದ್ರಂತೆ, ನನ್ನ ಪ್ರಾಜೆಕ್ಟ್ ಕೇಳುವ ಅವಶ್ಯಕತೆ ಮೀಡಿಯಾದವ್ರಿಗೆ ಏನಿತ್ತು. ಕೇಳಿರುವಾಗ ಅವ್ರು ಕೊಡಬೇಕಾದ ರಿಪ್ಲೈ ಏನ್ ಗೊತ್ತ? ಅಮ್ಮ ಹತ್ರ ಮಾತಾಡಿ 21 ವರ್ಷದ ಹುಡುಗಿನ 35 ವರ್ಷದ ಹುಡುಗನಿಗೆ ಒಪ್ಪಿದೆ ನನ್ನ ದೊಡ್ಡತನ. 2 ಗಂಟೆಗೆ ಇದು ಮುಗ್ದಿದೆ, ಏನು ಇಂಟರ್ವ್ಯೂ ಮುಗ್ದಿದೆ. 2 ಗಂಟೆಗೆ ಇವ್ರು ಹೇಳ್ತಾ ಇದ್ದಾರೆ, ಪ್ರವೀಣ್ ನೀನು ಕಾರ್ ತಕೊಂಡು ಬಾ ಬೆಂಗಳೂರಿಗೆ ರಕ್ಷಿತ ನೋಡ್ಲಿಕ್ಕೆ. midnight 2 o'clock ನೀನು ನೋಡ್ಲಿಕ್ಕೆ ಕಾರ್ ತಕೊಂಡ್ ಬರ್ಬೇಕಂತ ಇನೋವಾ ತಕೊಂಡು ರಾತ್ರಿ 2 ಗಂಟೆಗೆ ಬಂದು ನೋಡಿ ಬೆಳಿಗ್ಗೆ 8 ಗಂಟೆಗೆ ಪುನಃ ಹೈದರಾಬಾದಿಗೆ ಬರ್ಬೇಕಂತ ಮನುಷ್ಯರ ಇವರು. ನಾನು ಆ ತರ ನನ್ನ ಮಗಳಿಗೆ ಏನಾದ್ರು ತೊಂದರೆ ಆದ್ರೆ ಯಾರು ಹೊಣೆ? ನಿಮಗೇನು? ನಿಮಗೆ 1000 ಹುಡುಗಿ